ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ಲು, ಹಾಗಾಗಿ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ. ಹೋಗೋಕ್ಕೂ ಮುಂಚೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮಾಡ್ತೀನಿ ನಿಮಗೆ. ನನ್ನ ಹೆಸರು ಕುಸುಮಾ ಅಂತ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಈ ಮನೇಲಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತ. ಫೈನಲಿ ಕ್ರಿಯೇಟ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ. ಹಾಗೆ ಎಕ್ಸೈಟ್ಮೆಂಟ್ ಕೂಡ ಜಾಸ್ತಿನೇ ಇದೆ. ಹೇಗೆ ಬರುತ್ತೋ ಗೊತ್ತಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡ್ತೀನಿ ಕೂಡ. ನಾನು ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ಕಿನ್ ಕೇರ್, ಮೇಕಪ್, ಫ್ಯಾಷನ್, ಹಾಗೆ ಕುಕ್ಕಿಂಗ್, ನನ್ನ ಲೈಫಲ್ಲಿ ನಡೆಯೋ ಚಿಕ್ಕ ಚಿಕ್ಕ ಮೂಮೆಂಟ್ಗಳನ್ನ, ನನ್ನ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಲೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಷ್ಟೇ, ಜಾಸ್ತಿನೇನಿಲ್ಲ. ಓಕೆ, ಬನ್ನಿ, ಟೈಮ್ ಆಯಿತು, ಹೋಗೋಣ. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ರೀಚ್ ಆದೆ. ಕಾಪಾಟ ಬಿಸಿಲಿದೆ ಇದು ತುಮಕೂರಲ್ಲೂ. ಇವಳೆ ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತಿದ್ನಲ್ಲ, ಬಲ್ಗಾಲಿ ಒಳಗೆ ಬಾ ಅಂತ ಹೇಳಿ ಕುದುರೆ ಓಡಿ ಬಂದಿತ್ತ. ಇವಳು ಕೂಡ ವಿಡಿಯೋ ಮಾಡ್ತಿದ್ದಾಳೆ. ಹಾಯ್ ಹಾಯ್ ಹಾಯ್, ನನ್ನ ಚಾನಲ್ಗೂ ಹಾಯ್ ಮಾಡೆ. ಇನ್ನೊಂದು ಹೆಂಗ್ ಗೊತ್ತಾ, ಇದು ಅವಳೆ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಅವಳು ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊಂಡು ಮಾಡ್ಕೊಂಡಿದ್ದಾಳೆ. ನೈಸ್ ಅಲ್ಲ? ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ರೆಸಿನ್ ಆರ್ಟ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಹರ್. ಅವಳ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅವಳ ಯೂಟ್ಯೂಬ್ ನೇಮ್ ಬಂದು ರಶ್ಮಿ ಲೈಫ್ ವಿತ್ ರಶ್ಮಿ. ಏನು ಮಾಡಲ್ಲ ಇವಳಿಗೆ, ಏನು ಬರಲ್ಲ, ಎಲ್ಲನೂ ಬರುತ್ತೆ. ಮೆಹಂದಿ ಹಾಕ್ತಾಳೆ, ಮೇಕಪ್ ಆರ್ಟಿಸ್ಟು, ರೆಸಿನ್ ಆರ್ಟ್ ಮಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇನ್ನು ಏನೇನು ಬರುತ್ತೆ? ಎಲ್ಲನೂ ಮಾಡ್ತಾಳೆ. ಇವಾಗ ಟ್ರೆಂಡಿಂಗಲ್ಲಿ ಒಂದು ಗೇಮ್ ಇದೆ ಅಲ್ವಾ, ಆ ಗೇಮ್ನ ನಾನು ನನ್ನ ಫ್ರೆಂಡ್ ಆಡ್ತಾ ಇದ್ದೀವಿ. ಹೆಂಗೆ ಗೊತ್ತಾ, ನಾನು ಇವಳು ಇವಾಗ ಒಂದು ಗೇಮ್ ಆಡ್ತೀವಿ. ಆ ಗೇಮ್ ನೇಮ್ ಬಂದು ಗೆಸ್ ದ ನಂಬರ್ ಅಂತ. ಸ್ಟಾರ್ಟ್ ಮಾಡುವ? ರೆಡಿ? ಇಟ್ಕೊಂಡ? ನಾನು ಇಟ್ಕೊಂಡೆ. ಸರಿ. 20 ಹೈಯರ್, 62 ಲೋಯರ್, ಓಕೆ. 25 ಹೈಯರ್, 58 ಹೈಯರ್, 28 higher, 64 lower, 35 lower, 61 lower, 33 lower, 59 higher, 10 higher, 60 ಇಲ್ಲ 60 ಇಟ್ಕೊಂಡಿದ್ದೆ. ನಾನು 29 ಇಟ್ಕೊಂಡಿದ್ದೆ. 29 ನನ್ನ ಬರ್ತ್ಡೇ ಡೇಟ್ ಗೈಸ್, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ. ಅಷ್ಟು ಗೊತ್ತಿಲ್ವ ನಿಮಗೆ? ಈ ಚಾಲೆಂಜಲ್ಲಿ ರಶ್ಮಿ ವಿನ್ ಆದ್ಲು. ಹಾಗೆ ಗೇಮ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುದ್ದೆ ಮಾಡ್ತಿದ್ದಾಳೆ ಗೈಸ್.
ಓ ಎಗ್ ಬೇರೆ ಮಾಡ್ತಿದ್ಯಾ? ಎಗ್ಗಲ್ಲಿ ಏನು ಮಾಡ್ಕೊಡ್ತೀಯಾ ಈಗ? ಎಗ್ಗಲ್ಲಿ ಏನು ಮಾಡ್ಕೊಳ್ಳಲ್ಲ, ಬಾಯ್ಲ್ಡ್ ಎಗ್ ಮಾಡ್ತೀನಿ. ಬಾಯ್ಲ್ಡ್ ಎಗ್ ಅಷ್ಟೇನಾ? ಏನಾದ್ರು ಮಾಡು ಡಿಫ್ರೆಂಟಾಗೆ. ಡಿಫ್ರೆಂಟಾಗಿ ಮಾಡ್ಕೊ ತಿನ್ಬಾರ್ದು. ಮತ್ತೆ? ಎಗ್ನ ಎತ್ತರ ತಿನ್ಬೇಕು. ಎಗ್ನ ಆಮ್ಲೆಟ್ ಎಲ್ಲ ಮಾಡ್ಕೊ ತಿನ್ಬಾರ್ದು. ಯಾಕೆ? ರೀಸನ್? ಪ್ರೋಟೀನ್ಸ್ ಇರಲ್ಲ. ಪ್ರೋಟೀನ್ಸ್ ಇರಲ್ಲ. ಹಾಗೆ ತಿಂದರೆ ಪ್ರೋಟೀನ್ಸ್ ಇರುತ್ತೆ. ನೋಡಿ ಹಾಗೆ ತಿನ್ಬೇಕಂತೆ, ಏನು ಮಾಡ್ಕೊಬಾರ್ದು ಅಂತ. ಏನಂದೆ ಇನ್ನೊಂದ್ಸಲ ಹೇಳು. ಈ ಕಡೆ ಮುದ್ದೆ, ಈ ಕಡೆ ಎಗ್ಗು, ಇದು ರೈಸ್, ಇದು ಮಜ್ಜಿಗೆ, ಅದು ಸಾಂಬಾರು, ಇದು ಸಾಂಬಾರ್. ನಾನು ಬಂದಿದ್ದೀನಿ ಅಂತ ಇಷ್ಟೆಲ್ಲ ಮಾಡಿದ್ದಾಳೆ. 3 ಗಂಟೆ ಕದ್ದೆ ನಾಟಕ ಆಡಿದ್ಲು. ಫಿನಲಿ ಸಾಂಬಾರ್ ಆಗಿದೆ, ಸೊಪ್ಪು ಸಾಂಬಾರ್. ಊಟ ಎಲ್ಲ ಆದಮೇಲೆ ನಮ್ಮ ಫ್ರೆಂಡ್ ನವ್ಯ ಅಂತ ಅವಳು ವಿಡಿಯೋ ಕಾಲ್ ಮಾಡಿದ್ವಿ. ಅವಳು ಕೂಡ MCOM ಫ್ರೆಂಡೇ. ಇವತ್ತಿನ ಲಾಗಲ್ಲಿ ಅವಳು ಮಿಸ್ ಆಗಿದ್ದಾಳೆ. ನೆಕ್ಸ್ಟ್ ಲಾಗಲ್ಲಿ ಅವಳು ಕೂಡ ಇರ್ತಾಳೆ. ಚಂದ್ರಪಟ್ಟಣದ ಹೀರೋಯಿನ್ ಇವಳು. ಅದೇ ಗೈಸ್, ಅವಾಗ್ಲೇ ಹೇಳಿದ್ವಲ್ಲ ಚಂದ್ರಪಟ್ಟಣದ ಒಬ್ಳು ಮದ್ವೆ ಆಗೋಳೆ ಅಂತ. ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ಗೈಸ್ ಏನು ಗೊತ್ತಾ, ಇವಳ ಹೆಸರು ಕೆಂಪಿ ಅಂತ. ನಾನು ಬೆಳಗ್ಗೆ ಹೇಳಿದ್ನಲ್ಲ, ಕೆಂಪಿ ಅಂತ ಏನು ಕರಿತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾಳೆ. 4 ತಿಂಗಳಾದ್ಮೇಲೆ ಸಿಗ್ತೀನಿ, ಅವ್ನು ಹೇಳ್ತಾಳೆ. ಇಲ್ಲ ಗೈಸ್, ಹೇಳ್ತೀನಿ, ವೆಯ್ಟ್ ಮಾಡಿ. ಹಾಂ, ಇವಾಗ ಹೇಳು, ಹೆಂಗ ಅನ್ನಿಸ್ತು ನಮ್ಮ ಮನೆಗೆ ಬಂದು? ಖುಷಿ ಆಯಿತು. ತುಂಬ ದಿನ ಆದ್ಮೇಲೆ ಬಂದಿದ್ದೀವಿ. 7 months ಆಗಿತ್ತು. ನಾನು ಅವಳು ಗುರು ಸೆಂಟರ್ಗೆ ಹೋಗ್ತಾ ಇದ್ವಿ. ಅವಾಗ ಬಂದು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಚೆನ್ನಾಗಿತ್ತು. ಅದನ್ನೇ ಎಲ್ಲ ನೆನ್ಪು ಮಾಡ್ಕೊತಾ ಇದ್ವಿ ಕಾಲೇಜ್ದು. ಗೈಸ್, ನಾವು ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಇವಾಗ 5:30 ಆಗಿದೆ. ನಾನು ಓಡಬೇಕು, ಟೈಮ್ ಆಯಿತು. ಬಾಯ್. ಇದು ಇವತ್ತಿನ ನನ್ನ ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.